ಎಲ್ಲೆಲ್ಲಿಂದ ತಂದಿದ್ರು, ಹೀಗೆ ಹತ್ತಲವು ಪ್ರಶ್ನೆಗಳನ್ನ ಈಗ ಪೊಲೀಸರು ವ್ಯಕ್ತಿ ಮುಂದೆ ಇಟ್ಟಿದ್ದಾರೆ. ನೋಡಿ, ಮೋದಿ ತೆರಳುವ ರಸ್ತೆ ಸಮೀಪ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ ಪ್ರಯಾಣ ಇದರಿಂದಾಗಿ ವಿಳಂಬ ಆಗಿದೆ. ಸಾಗುವಂತ ರಸ್ತೆಯಲ್ಲೇ ಹಿಂಗಾಗ್ಬಿಟ್ರೆ ಮುಂದೇನಿರಬಹುದು ಅನ್ನುವಂಥ ಭಯ ಕಾಡುತ್ತಲ್ಲ. ಹಾಗಾಗಿ HALನಿಂದ ಹೈದರಾಬಾದ್ಗೆ ಮೋದಿ ಅವರು ತೆರಳಬೇಕಾಗಿತ್ತು. ಮಧ್ಯಾಹ್ನ 1:05ಕ್ಕೆ HALಗೆ ಮೋದಿ ಅವರು ಹೋಗಬೇಕಾಗಿತ್ತು. ಆದರೆ ಯಾವಾಗ ಇವೆಲ್ಲ ಆಯಿತೋ ಎಚ್ಚರಿಕೆಯ ಕ್ರಮವಾಗಿ ಇನ್ನೂ ಆರ್ಟ್ ಆಫ್ ಲಿವಿಂಗ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಭದ್ರತೆಗಳನ್ನು ಬಹಳಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತೆ. ಆದರೆ ಇವತ್ತು ಒಂದು ರೀತಿಯಾದಂಥ BJP ಪಾಳ್ಯದಲ್ಲಿ ಸಂಭ್ರಮ. ಈಗ ಎಷ್ಟೋ ಕಡೆ ಗೆದ್ದು ಬಂದಿರುವಂಥ ಆ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಮೋದಿಜಿಯವರು ರಾಜ್ಯಕ್ಕೆ ಬರ್ತಾರೆ ಅಂದ್ರೇ ಒಂದು ಕಡೆ BJP ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಆದರೆ ಇಂಥದ್ದೊಂದು ಸಂದರ್ಭದಲ್ಲಿ ಮೋದಿ ಸಾಗುವಂಥ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆಯಲ್ಲ, ಇದು ಈಗ ಎಲ್ಲರ ಆತಂಕಕ್ಕೆ, ಭಯಕ್ಕೆ ಕಾರಣವಾಗ್ಬಿಟ್ಟಿದೆ. ಮೋದಿ ತೆರಳುವಂಥ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಯನ್ನು ಇಟ್ಟಿದ್ಯಾಕೆ, ಇಟ್ಟಿದ್ಯಾರು, ಇಟ್ಟಂತಹ ಉದ್ದೇಶ ಏನು, ಸುಮಾರು ಎಷ್ಟು ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಇಟ್ಟಿರಬಹುದು? ಯಾಕಂತ ಹೇಳಿದ್ರೆ ಮೋದಿಜಿಯವರು ಹಾದು ಹೋಗುವಂಥ ಸಂದರ್ಭವನ್ನು ನೋಡಿಕೊಂಡೇ ಇಟ್ರ ಅಥವಾ ಏನು ಗೊತ್ತಿಲ್ಲದೆ ಮಿಸ್ ಆಗಿಟ್ರ? ಹಂಗೆಲ್ಲ ಹೇಳೋಕ್ಕಾಗದೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬಹು ಪ್ರಮುಖವಾದಂಥ ದಿನ. ಅಂಥದ್ರಲ್ಲಿ ಇಂಥ ದಿನ ಸುಮ್ಮನೆ ಯಾರೋ ಇಟ್ಬಿಟ್ಟೆ ಅಂತ ಸಿಲ್ಲಿ ರೀಸನ್ಸ್ ಕೊಟ್ಟರೆ ಅದನ್ನ ಪೊಲೀಸರು ಅಕ್ಸೆಪ್ಟ್ ಮಾಡ್ತಾರೇನ್ರಿ? ಪೊಲೀಸರಿಗಾಗಲೇ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಏನಾಯಿತು, ಯಾಕಿಟ್ರು, ಹೇಗಿಟ್ರು, ಉದ್ದೇಶ ಏನಿತ್ತು, ಎಲ್ಲವನ್ನ ಕೂಡ ಪೊಲೀಸರಿಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇನ್ನಷ್ಟೇ ಆ ವ್ಯಕ್ತಿ ಏನೆಲ್ಲ ಇಲ್ಲಿ ಉತ್ತರಗಳು ಕೊಡ್ತಾನೆ ಅದನ್ನು ಕಾದು ನೋಡಬೇಕಾಗಿದೆ. ಇದರಿಂದಾಗಿ ಈಗಾಗಲೇ 1:05 ತೆರಳಬೇಕಾದಂಥ ಮೋದಿ ಅವರು ಇನ್ನೂ ಕೂಡ ರಾಜ್ಯದಲ್ಲೇ ಇದ್ದಾರೆ, ಇನ್ನೂ ಆರ್ಟ್ ಆಫ್ ಲಿವಿಂಗ್ನಲ್ಲೇ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ತೆರಳುವಂಥ ರಸ್ತೆಯ ಸಮೀಪ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು ನೋಡಿ. ಬಂಡೆಗಳನ್ನು ಸ್ಫೋಟಿಸುವಂಥ ಅಂಶವಿರುವ ಜಿಲೆಟಿನ್ ಕಡ್ಡಿಗಳು ಮೋದಿಜಿಯವರು ಸಾಗುವಂಥ ರಸ್ತೆಯಲ್ಲಿ ಪತ್ತೆಯಾಗುತ್ತೆ ಅಂದರೆ ಏನರ್ಥ? ಸಹಜವಾಗಿ ಆತಂಕ ಮೂಡಿಸ್ತಾ ಇದೆ ಇದು. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗಡೆ ಜಿಲೆಟಿನ್ ಕಡ್ಡಿ ಪತ್ತೆ ನೋಡಿ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗಡೆಯೇ ಪತ್ತೆಯಾಗಿದೆ. ಆಶ್ರಮದ ಹೊರಗಡೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. TV5ಗೆ ಕೇಂದ್ರ ವಲಯ DIG ಗಿರೀಶ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಾಗುವಂಥ ರಸ್ತೆಯಲ್ಲಿ ಅಷ್ಟೇ ಅಲ್ಲ, ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗಡೆಯೂ ಕೂಡ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಬಹಳಷ್ಟು ಭಯದ ವಾತಾವರಣ ಒಂದು ಕಡೆ, ಇದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಂಡೆಗಳೇ ಸ್ಫೋಟವಾಗುವಂಥ ಅಂಶವಿರುವಂಥ ಜಿಲೆಟಿನ್ ಕಡ್ಡಿಗಳು ಜನಸಾಮಾನ್ಯರು ಓಡಾಡುವಂಥ ಜಾಗ, ಅದರಲ್ಲೂ ಕೂಡ ದೇಶದ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಆಗಮಿಸಿದಾಗ ಅವರಿರುವಂಥ ಸುತ್ತಮುತ್ತ ಜಾಗದಲ್ಲಿ ಕಾಣಿಸುತ್ತೆ ಅಂದರೆ ಏನರ್ಥ? ಇದು ಭದ್ರತಾ ವೈಫಲ್ಯವಾ? ಅಂಥದ್ದೇ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಯಾಕಂತ ಹೇಳಿದ್ರೆ ಎಷ್ಟೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಅಕ್ರಮಗಳು ನಡೀತಾ ಇರೋದು ಹೆಂಗೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯ ವ್ಯಕ್ತಿ ಓಡಾಡ್ತಾರ? ಹಾಗಾದ್ರೆ ಯಾವ ವ್ಯಕ್ತಿ ಅಲ್ಲಿ ಜಿಲೆಟಿನ್ ಕಡ್ಡಿಯನ್ನು ತೆಗೆದುಕೊಂಡು ಹೋಗಿರೋದು? ಪತ್ತೆಯಾಗಿದ್ದು ಹೆಂಗೆ? ಇಷ್ಟಕ್ಕೂ ಜಿಲೆಟಿನ್ ಕಡ್ಡಿಗಳು ಬಂಡೆಗಳನ್ನು ಸ್ಫೋಟ ಮಾಡುವಂಥ ಜಾಗದಲ್ಲಿ ಇರಬೇಕಾದಂಥದ್ದು ಇಲ್ಲೆಲ್ಲ ರಸ್ತೆಗಳಲ್ಲಿ ಸಿಗ್ತಾ ಇರೋದು ಹೆಂಗೆ? ಭಾರಿನೇ ಭಯವನ್ನು ಹುಟ್ಟಿಸೋದು, ಒಂದು ಕಡೆ ಪ್ರಶ್ನೆಗಳನ್ನು ಹುಟ್ಟಾಕೋದು. ಹಾಗಾದರೆ ಭದ್ರತಾ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ? ಈಗ ಸಹಜವಾಗಿ ಬರ್ತಾರೆ ಕೇಂದ್ರದ ನಾಯಕರು ಅಂತ ಹೇಳಿದ್ರೇ ಭಾರಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿರಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪತ್ತೆಯಾಗಿದ್ದು ಹೆಂಗೆ, ಇಟ್ಟಿದ್ಯಾರು, ಯಾಕಿಟ್ರು, ಅವರ ಉದ್ದೇಶಗಳೇನಿತ್ತು, ಹೀಗೆ ಹತ್ತಲವು ಪ್ರಶ್ನೆಗಳ ಜೊತೆಯಲ್ಲಿ ಒಂದು ಕಡೆ ಕೇಂದ್ರದ ನಾಯಕರಿಗೆ ಹಾಗಾದರೆ ರಾಜ್ಯದಲ್ಲಿ ಸೇಫ್ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಒಂದು ಕಡೆ ನೋಡಿ, ಆಶ್ರಮದ ಹೊರಗಡೆಯೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಆಶ್ರಮದ ಹೊರಗಡೆ 2 ಜಿಲೆಟಿನ್ ಕಡ್ಡಿಗಳಲ್ಲಿ ಪತ್ತೆಯಾಗಿರೋದು. ಖುದ್ದು TV5ಗೆ ಕೇಂದ್ರ ವಲಯ DIG ಗಿರೀಶ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದೆ, ತನಿಖೆ ನಡೀತಾ ಇದೆ ಅಂತ ಹೇಳಿ ಕೇಂದ್ರ ವಲಯ DIG ಗಿರೀಶ್ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರಿಗಾಗಲೇ ಫುಲ್ ಅಲರ್ಟ್ ಆಗಿದ್ದಾರೆ. ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಿಟ್ರು, ಉದ್ದೇಶ ಏನಿತ್ತು, ಯಾವ ಕಾರಣಕ್ಕಾಗಿ, ಇದರ ಸಾಧಕ ಬಾಧಕಗಳೇನು,
ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಏನು ಉತ್ತರ ಕೊಡೋದು? ಉತ್ತರ ಇರಲಿ, ಇದನ್ನು ಎಷ್ಟರ ಮಟ್ಟಿಗೆ ಪೊಲೀಸರು ತಮ್ಮ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಗೊತ್ತಾ? ಹಾಗಾಗಿ ಈಗ ಸದ್ಯಕ್ಕೆ ಭಾರಿನೇ ಆತಂಕಕ್ಕೆ ಕಾರಣ ಆಗಿದೆ. ಇನ್ನು 1 ಗಂಟೆ 5 ನಿಮಿಷಕ್ಕೆ ಹೊರಡಬೇಕಾದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಆರ್ಟ್ ಆಫ್ ಲಿವಿಂಗ್ನಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ ಅವರು ಸಾಗುವಂತಹ ರಸ್ತೆಗಳ ಸ್ಥಿತಿಗತಿಗಳನ್ನು ಈಗ ಅವಲೋಕನ ಮಾಡಬೇಕಾಗಿದೆ, ಹೆಚ್ಚು ಪರಿಶೀಲನೆ ಮಾಡಬೇಕಾಗಿದೆ. ಭಯದ ವಾತಾವರಣ ಸೃಷ್ಟಿಯಾಗಿದೆ. TV5ಗೆ ಕೇಂದ್ರ ವಲಯ DIG ಗಿರೀಶ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗಡೆಯೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಇಟ್ಟವ್ರು ಯಾರು, ಯಾಕಿಟ್ರು, ಏನು ಉದ್ದೇಶ ಇತ್ತು? ಅದರಲ್ಲೂ ಕೂಡ ಇಲ್ಲಿ ತಾತಗುಣಿಯಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ದು ಹೆಂಗೆ? ಕಗ್ಲಿಪುರದ ತಾತಗುಣಿ ಬಳಿ ಪತ್ತೆಯಾಗಿರೋದು. ಈಗಾಗಲೇ ಒಬ್ಬನನ್ನು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ನಾವಿಲ್ಲಿ ಗಮನಿಸೋದಾದರೆ ಆರ್ಟ್ ಆಫ್ ಲಿವಿಂಗ್ ಹೊರಗಡೆ ಕಡ್ಡಿಗಳು ಪತ್ತೆಯಾಗಿರೋದು ಸದ್ಯಕ್ಕೆ ಭಯವನ್ನು ಹುಟ್ಟಿಸ್ತಾ ಇದೆ, ಜೊತೆಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ ಪೊಲೀಸರು ಮಾತ್ರ ತೀವ್ರ ತನಿಖೆಯನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗಬೇಕಾದಂತಹ ರಸ್ತೆಯಲ್ಲಿ ಜಿಲೆಟಿನ್ಗಳ ಕಡ್ಡಿಗಳು ಪತ್ತೆಯಾಗಿದೆ ಅನ್ನುವಂತಹ ಆತಂಕ ಇದೀಗ ವ್ಯಕ್ತವಾಗ್ತಾ ಇದೆ. ಎಷ್ಟೇ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಿದ್ರು, ಈಗ ಕೇಂದ್ರದ ನಾಯಕರು ರಾಜ್ಯದತ್ತ ಬರ್ತಾರೆ ಅಂತ ಹೇಳಿದಾಗ ಮುಂಜಾಗ್ರತಾ ಕ್ರಮವಾಗಿರ್ಬೋದು, ಭದ್ರತಾ ಸಿಬ್ಬಂದಿಗಳ ಕೆಲಸಗಳಾಗಿರ್ಬೋದು ಬಹಳ ಚುರುಕುಗತಿಯಲ್ಲಿ ಸಾಗುತ್ತೆ. ಇದೆಲ್ಲದರ ನಡುವೆಯೂ ಮೋದಿಯವರು ಇರುವಂಥ ಸುತ್ತಮುತ್ತವೇ ಈ ರೀತಿಯಾದಂಥ ಬಂಡೆ ಸ್ಫೋಟಿಸುವ ಜಿಲೆಟಿನ್ ಅಂಶವಿರುವಂಥ ಕಡ್ಡಿಗಳು ಪತ್ತೆಯಾಗಿದ್ದು ಹೆಂಗೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರೋದ್ರ ಜೊತೆಗೆ ಪೊಲೀಸರಿಗೂ ಕೂಡ ಈಗ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಎಷ್ಟೇ ಎಚ್ಚೆತ್ಕೊಂಡ್ರು, ಕ್ಷಣ ಕ್ಷಣಕ್ಕೂ ಅಲರ್ಟ್ ಆಗಿದ್ರು, ಇಂಥ ಕೆಲಸಗಳು ಅಥವಾ ಇಂಥ ಕುಕೃತ್ಯಗಳು ಹೆಂಗೆ ನಡೆಯುತ್ತೆ? ಈಗ ಮತ್ತೊಂದು ಸಾರಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬರ್ತಾರೆ ಅಂದರೆ ಆತಂಕದ ವಾತಾವರಣ ಅವ್ರ ಮನಸ್ಸಲ್ಲೇ ನಿರ್ಮಾಣ ಆಗ್ಬಿಡ್ಬೋದು. ಓಕೆ, ರಾಜ್ಯದಲ್ಲಿ ನನಗೆ ಸೇಫ್ಟಿ ಇಲ್ವಾ ಅಂತ. ಹಾಗೆ ಆಗಿದೆ ಇಲ್ಲಿ ಪರಿಸ್ಥಿತಿ. ಹಾಗಂತ ಹೇಳಿದ್ರೆ ಭದ್ರತಾ ಸಿಬ್ಬಂದಿಗಳು ಕಣ್ಮುಚ್ಕೊಳ್ತಿದ್ದಾರೆ? ಖಂಡಿತ ಇಲ್ಲ. ಭಾರಿನೇ ಎಚ್ಚರಿಕೆಯ ಕ್ರಮವನ್ನು ವಹಿಸಿರ್ತಾರೆ. ಹೆಜ್ಜೆ ಹೆಜ್ಜೆಗೂ ನಿರಂತರವಾಗಿ ಗಮನ ಹರಿಸಿರ್ತಾರೆ. ಇದರ ನಡುವೆಯೂ ಹಿಂಗಾಗ್ತಾ ಇದೆ ಅಂದರೆ ಕ್ರಿಮಿನಲ್ ಬುದ್ಧಿ ಇರುವಂಥ ಕ್ರಿಮಿನಲ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತಲೇ ಅರ್ಥ. ನೋಡಿ, ಆಶ್ರಮದ ಹೊರಗಡೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ನೋಡಿ, ಒಂದು ಕಡೆ ಈಗ ರಾಜ್ಯದತ್ತ ಕೇಂದ್ರದ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂದರೆ ಯಾವ ರೀತಿಯಾಗಿ ಈ ಬ್ಯಾನರ್ಗಳನ್ನು ರೋಡ್ ಉದ್ದಕ್ಕೂ ಹಾಕಿರ್ತಾರೆ, ಅಂತೆಯೇ ರೋಡ್ ಉದ್ದಕ್ಕೂ ಕೂಡ ಎಲ್ಲ ಎಚ್ಚರಿಕೆಯ ಕ್ರಮವನ್ನು ವಹಿಸಿರ್ತಾರೆ. ಇಷ್ಟೆಲ್ಲ ಎಚ್ಚರಿಕೆಯ ಕ್ರಮದ ನಡುವೆಯೂ ಬಂಡೆಯನ್ನು ಸ್ಫೋಟಿಸುವಂಥ ಅಥವಾ ಯಾವುದೇ ಒಂದು ಗಟ್ಟಿ ಕಲ್ಲು ಕ್ವಾರಿಯನ್ನು ನಾಶ ಮಾಡುವಂಥ, ಬಂಡೆಯನ್ನೇ ದುರುಳಿಸುವಂಥ ಸಾಮರ್ಥ್ಯವಿರುವಂಥ ಜಿಲೆಟಿನ್ ಕಡ್ಡಿಗಳು ಆಶ್ರಮದ ಸುತ್ತಮುತ್ತ